ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು ತಿಂಡಿಗೆ ಪೂರಿ ಮತ್ತು ಚನಾ ಮಸಾಲ ಮಾಡ್ತಾ ಇದ್ದೀನಿ. ಸೊ ಚನಾ ಮಸಾಲದು ರೆಸಿಪಿ ಶೇರ್ ಮಾಡ್ತೀನಿ. ಓವರ್ ನೈಟ್ ಸೋಕ್ ಮಾಡಿರುವಂಥ ಚೆನ್ನ. ಸೊ ಇದನ್ನು ಈಗ ಬಾಯ್ಲ್ ಮಾಡ್ಕೊಳ್ಳೋಣ. ಸೊ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ನಲ್ಲಿ ಸ್ವಲ್ಪ ಜೋರಾಗಿ ಮಾತಾಡ್ತಾಯಿದ್ರು ಕೆಳಗಡೆ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೂ ಕೂಡ ಹಾಕ್ಕೊಳ್ತೀನಿ. ನನ್ನ ಅಡುಗೆಲಿ ಯೂಶ್ವಲಾಗಿ ಉಪ್ಪು ಕಮ್ಮಿ ಇರುತ್ತೆ, ಯಾಕೆಂದರೆ ಸರಿ ಮಾಡ್ಕೊಬೋದು. ಆಮೇಲೆ ಮುಂಚೆನೇ ಉಪ್ಪು ಹಾಕ್ಬಿಟ್ರೆ ಅನ್ನೋ ಕಾನ್ಸೆಪ್ಟಲ್ಲಿ ಯಾವಾಗಲೂ ಉಪ್ಪು ಕಮ್ಮಿ ಹಾಕ್ತೀನಿ. ಆ್ಯಂಡ್ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು 2 ವಿಸಲ್ ಅಥವಾ 3 ವಿಸಲ್ ತೊಗೊಳ್ತೀನಿ. ಸಾಕು, ನೆನೆಸಿರೋದ್ರಿಂದ 2-3 ವಿಸಲ್ ತೊಗೊಂಡು ಮತ್ತೆ ಬೇಯಿಸ್ಕೊಳ್ಳೋದ್ರಿಂದ ಸಾಕಾಗುತ್ತೆ. ಅಷ್ಟರಲ್ಲೇ ಬೆಂದೋಗ್ಬಿಡತ್ತೆ ಅದು. ಈಗ ಇನ್ನೊಂದು ಕಡೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಒಂದು 3 to 4 ಸ್ಪೂನ್ಸ್ ಆಫ್ ಆಯಿಲ್ ಸಾಕಾಗುತ್ತೆ. ಬೇಕಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ, ಉಪ್ಪು, ಖಾರ ಎಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ ನಮ್ಮ ಮನೆಗೆ ಎಲ್ಲ ಹೇಗೆ ತಿಂತಾರೆ ಅನ್ನೋದು ತಕ್ಕಂಗೆ ಹಾಕಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಏನೇನಿದೆ ಅದು ಹಾಕ್ಕೊಳ್ಳಿ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸೋಂಪು, ಜೀರಿಗೆ, ಇದಂತೂ ಕಾಮನಾಗಿ ನಾನು ಎಲ್ಲದಕ್ಕೂ ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ. ನಂಗೆ ಸ್ಮೆಲ್ ಸಖತ್ ಇಷ್ಟ ನನಗೆ ಸ್ಪೈಸಸ್ದು. ಹಾಗೆ ಇದು ಒಗ್ಗರಣೆ ಹಾಕಿದ ತಕ್ಷಣವೇ ಈರುಳ್ಳಿ ರುಬ್ಕೋತೀನಿ. ಮುಂಚೆನೇ ರುಬ್ಕೊಳ್ಳಲ್ಲ, ಯಾಕಂದರೆ ಅದು ಬೇಗ ಸ್ವೀಟ್ನೆಸ್ ಬಿಟ್ಕೊಳ್ಳುತ್ತೆ ಈರುಳ್ಳಿ. ಸೊ ಒಗ್ಗರಣೆಗೆ ಹಾಕಿದಾಗಲೇ ರುಬ್ಕೊಂಡ್ರೆ ಬೆಟರ್ ಅದು. ಸೊ ಹಾಗಾಗಿ ಫುಲ್ ಹಿಂಗೆ ಫೈನ್ ಪೇಸ್ಟ್ ಆದರೆ ಸಾಕು. ಇದನ್ನೀಗ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋ ತನಕ. ನೋಡಿ, ಹೀಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಯಾವಾಗಲೂ ನಾನು ಮಾಡಿ ಇಟ್ಕೊಂಡು ಬಿಟ್ಟಿರ್ತೀನಿ. ಆ ತಕ್ಷಣಕ್ಕೆ ಒಂದು ಚೂರು ಮಾಡ್ಕೊಳ್ಳೋದು ಅಷ್ಟೇನು ಚೆನ್ನಾಗಿ ಅನಿಸಲ್ಲ ನನಗೆ. ಸೊ ಮುಂಚೆನೇ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಬೇಗ ಆಗುತ್ತೆ ಅಡುಗೆ ಅನ್ನೋ ದೃಷ್ಟಿಲಿ. ಹಾಗೆ ಈಗ ಟೊಮೆಟೊ ರುಬ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 5 ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಗ್ರೇವಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು 2 ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಬಟ್ ತುಂಬ ಹುಳಿ ಆಗಿಬಿಡುತ್ತೆ. ಸೊ ಇಷ್ಟು ಹಾಕ್ಕೊಂಡ್ರೆ ಸಾಕು ಅಂಥೇಳಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಯಾವಾಗಲೂ ನಾನು ಆಗಲೇ ರುಬ್ಕೊಳ್ತೀನಿ. ಮುಂಚೆನೇ ರುಬ್ಬಿಟ್ಕೊಂಡ್ರೆ ಫ್ಲೇವರೇ ಬೇರೆ ಅನಿಸುತ್ತೆ ನನಗೆ ಯಾವಾಗಲೂ. ಸೊ ಹಾಗಾಗಿ ಈಗ ರುಬ್ಕೊಂಡಿರೋದು ನೋಡಿ. ನೀರೇನು ಹಾಕ್ಕೊಳ್ಳೋದು ಬೇಡ, ಅದೇ ನೀರಿರುತ್ತೆ. ನೀರು ಹಾಕ್ಕೊಂಡ್ಬಿಟ್ರೆ ಟೊಮೆಟೊ ಫುಲ್ ಪ್ಯೂರಿ ಆಗೋದಿಲ್ಲ. ಹಾಗಾಗಿ ಜಾಸ್ತಿ ನೀರು ಹಾಕ್ಬೇಡಿ. ನೋಡಿ, ಇಲ್ಲಿ ನಾನು ಕೊನೆಯಲ್ಲಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ. ಏನೂ ವೇಸ್ಟ್ ಮಾಡಬಾರ್ದು ಅಂತ ಅಷ್ಟೇ. ಈಗ ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಇದರಲ್ಲಿ ಏನೂ ಇಲ್ಲ, ಎವ್ರಿ ಸ್ಟೆಪ್ ಚೆನ್ನಾಗಿ ಫ್ರೈ ಮಾಡಬೇಕು, ಎಣ್ಣೆ ಬಿಟ್ಕೊಳ್ಬೇಕು ಅಷ್ಟೇ. ಈಸಿಯಾಗಿ ಮಾಡ್ಕೊಳ್ಬೋದು ಬೆಳಗ್ಗೆ ತಿಂಡಿಗೆ. ಸೊ ಹಂಗಾಗಿ ಪೂರಿಗೆ ನನಗೆ ಫೇವ್ರೇಟ್ ಅಂದರೆ ಇದೇನೆ ಆಲ್ಮೋಸ್ಟು. ಆ್ಯಂಡ್ ಇದ್ರ ಜೊತೆ ಬೇಕಾದ್ರೆ ಆಲೂಗಡ್ಡೆನೂ ಹಾಕ್ಕೊಬೋದು. ಆಲೂಗಡ್ಡೆ ಇರಲಿಲ್ಲ, ಹಾಗಾಗಿ ನಾನು ಬರೀ ಚೆನ್ನಾನೇ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಇದ್ದರೆ ನೀವು ಫ್ರೈ ಮಾಡುವಾಗಲೇ ಆನಿಯನ್ ಪೇಸ್ಟ್ಗೂ ಮುಂಚೆನೇ ಒಂಚೂರು ಆಲೂಗಡ್ಡೆ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಇನ್ನೆಲ್ಲನೂ ಸೇಮ್ ಸ್ಟೆಪ್ಸೇ. ಈಗಿಲ್ಲಿ ನಾನು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಆಮೇಲೆ ರೆಸಿಪಿ ತೋರಿಸ್ತೀನಿ ನಾನು ನಿಮಗೆ. ಫುಲ್ ನೀರು ಇಂಟ್ಕೊಂಡು ಸೆಪ್ರೇಟಾಗಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಈಗ ಇಲ್ಲಿ ಈ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಬೇಗ ಬೇಯಲಿ ಚೆನ್ನಾಗಿ ಅಂಥೇಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಇನ್ಯಾವ್ಯಾವ ರೆಸಿಪಿ ಬೇಕು ನಾನು ಮಾಡೋ ರೀತಿಯಲ್ಲಿ ಅಂತ ಕಮೆಂಟ್ ಮಾಡಿ. ಬೇಕಾದರೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ನಲ್ಲಿ ತೋರಿಸ್ತೀನಿ. ಆ್ಯಂಡ್ ಇವಾಗ ಎಲ್ಲ ಮಸಾಲ ಪೌಡ್ರ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಖಾರದ ಪುಡಿ ಅಷ್ಟೊಂದು ಖಾರ ಇಲ್ಲ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು. ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಅರಿಶಿನ ಮತ್ತು ಧನಿಯಾ ಪುಡಿ ಇಷ್ಟೇ ಆಲ್ಮೋಸ್ಟ್ ಯೂಶ್ವಲಾಗಿ ಹಾಕೋದು ನಾನು. ಇಲ್ಲೂ ಕೂಡ ಅಷ್ಟೇ ಹಾಕಿದ್ದೀನಿ. ಎಲ್ಲನೂ ನಿಮ್ಮ ರುಚಿಗೆ ಅನುಸಾರ ಹಾಕ್ಕೊಳ್ಳಿ. ನಾನು ಹಾಕಿದಷ್ಟೇ ಹಾಕಬೇಕು ಅಂತೇನಿಲ್ಲ ಅಲ್ಲ. ಸೊ ನಿಮ್ಮ ರುಚಿಗೆ. ಬಟ್ ಸ್ಟೆಪ್ಸ್ ನಾನು ಈ ಥರ ಮಾಡ್ತೀನಿ ಅಂತ ಅಷ್ಟೇ ತೋರಿಸ್ತಾ ಇರೋದು ನಾನು. ಹಾಗೆ ಇಲ್ಲಿ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಬೇಕು ಅನಿಸ್ತು. ಸೊ ಚೆನ್ನಾಗಿ ಬೇಯಿಸ್ಕೊಂಡಿದ್ದು ನೀರೇ ಇದೆಯಲ್ಲ, ಸೊ ಅದನ್ನು ಸ್ವಲ್ಪ ಸ್ಟಾಕ್ ಹಾಕ್ಕೊಳ್ತಾ ಇದ್ದೀನಿ.
ಈಗ ಮುಚ್ಚಿ ಇದು ಒನ್ ವಿಷಲ್ ಅಥವಾ 2 ವಿಷಲ್ ಸಾಕು. ಆಲ್ರೆಡಿ ಬೆಂದಿದೆ. ಸೊ ಮಸಾಲೆ ಜೊತೆ ಸ್ವಲ್ಪ ಬೆಂದ್ಕೊಂಡ್ರೆ ಸಪ್ಪೆ ಸಪ್ಪೆ ಅನಿಸಲ್ಲ ಚೆನ್ನಾಗಿ, ಇಲ್ಲಾಂದರೆ ಮಸಾಲೆನೇ ಬೇರೆ ಅನಿಸುತ್ತೆ, ಚೆನ್ನಾಗಿ ಬೇರೆ ಅನಿಸುತ್ತೆ. ಹಾಗಾಗಿ 1 ವಿಷಲ್ ಅಥವಾ 2 ವಿಷಲ್ ತೊಗೊಳ್ಳಿ. ಇದು ನೋಡ್ಬೋದು ನೀವು, ನನ್ನ ಮಗನಿಗೆ ಅಥವಾ ಈಗಿನ ಮಕ್ಕಳಿಗೋ ಏನೋ ಬರೀ ಅಡುಗೆ ಮನೆಯಲ್ಲಿರೋ ಪಾತ್ರೆಗಳೇ ಫೇವ್ರೇಟ್ ಅನಿಸುತ್ತೆ ಆಟಾಡೋಕ್ಕೆ. ಅವನು ಕೂಡ ಅದೇ ಮಾಡ್ತಾನೆ. ಹಾಗಾಗಿ ಲಾಕ್ ತರಿಸಿ ಹಾಕಿದ್ದೀನಿ. ಅಮೆಝಾನಲ್ಲಿ ಬೈ ಮಾಡಿದ್ದು. ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ ಶೇರ್ ಮಾಡ್ತೀನಿ. ಬಟ್ ಅವ್ನು ತೆಗಿತಾನೆ ಅಂದ್ಕೊಂಡೆ, ಇಂಟ್ರೆಸ್ಟ್ ತೋರಿಸ್ಲಿಲ್ಲ ತೆಗಿಯೋಕ್ಕೆ. ಆ್ಯಂಡ್ ಇದನ್ನು ಏನಕ್ಕೆ ತೆಗೆದಿಟ್ಟಿದ್ದೀನಿ ಅಂತ ನಾನು ಈವ್ನಿಂಗ್ ಸ್ನ್ಯಾಕಿಗೆ ಮಾಡ್ತೀನಿ. ಅದೇನು ರೆಸಿಪಿ ಅಂತ ಹೇಳಿ ತೋರಿಸ್ತೀನಿ, ವೆಯ್ಟ್ ಮಾಡಿ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ನೋಡಿ ಇಲ್ಲೊಂದು ವಿಷಲ್ ಆಯಿತು ಈಗ. ಆ್ಯಂಡ್ ಸರಿ ಏನು ಮಾಡ್ತಾಯಿದ್ದಾನೆ ಅಂತ ತೋರಿಸ್ತೀನಿ ನೋಡಿ. ಹಾಗೆ ಆಟ ಆಡ್ತಿದ್ದಾನೆ, ಒಂದೇ ಲೋಕದಲ್ಲಿ ಇರ್ತಾನೆ. ಏನು ಮಾತಾಡ್ಸಿದ್ರು ಮಾತಾಡಲ್ಲ ಅವನು. ಹಾಗೆ ಮಾತಾಡ್ಸ್ತೀನಿ ನೋಡಿ ಅವನ ವಾಯ್ಸ್. ಮಾಡಲ್ಲ ಮನೆ ಅವ್ನು ಟ್ರೈಪಾಡ್ಗೆ ಹಾಯ್ ಮಾಡಲಿ. ವಿಡಿಯೋ ಆನ್ ಆದರೆ ಯಾವ ಹಾಯ್ನೂ ಬರಲ್ಲ, ಬಾಯ್ನೂ ಬರಲ್ಲ, ಎಲ್ಲ ಬರುತ್ತೆ. ಆದರೆ ಅಲ್ಲಿ ನೋಡಲಿ ಕ್ಲೀನ್ ಕಿಸಿ. ಓಕೆ, ನನ್ನ ಮಗ, ಇವನಿಗೀಗ 1 ವರ್ಷ 4 ತಿಂಗಳು. ಅವನ ಹೆಸರು ಬಂದು ರಿಷನ್ ರಾಮ್ ಅಂತ. ನಾವು ಮನೇಲಿ ಚರಿ ಅಂತ ಕರಿತೀವಿ. ನೆಕ್ಸ್ಟ್ ಲೆವೆಲ್ ತುಂಟ ಅವನು, 1 ನಿಮಿಷ ಇರಲ್ಲ. ಇನ್ನೇನಾದ್ರು ಹೇಳೋಣ ನಿನ್ನ ಬಗ್ಗೆ? ಏನಾದ್ರು ಹೇಳೋಣ? ಬಿಡು, ಅದು ಬೇಡ. ಅವ್ನು ಟ್ರೈ ಕೊಡ್ಬೇಕಂತೆ, ಬೇಡ. ನಿಂತ್ಕೊಂಬನ್ನೆ, ಹಾಕು, ಬಾಯ್ ಮಾಡಿಬಿಡು ಪ್ಲೇನ್ ಕಿಶಿ. ಬಾಯ್. ಅವ್ನಿಗೆ ಕಾನ್ವರ್ಸೇಷನ್ ಮುಗಿಸ್ತೀವಿ ಅಂದರೆ ಹಾಯ್ ಬಾಯ್ ಪ್ಲೇನ್ ಕಿಶಿ ಕೊಟ್ಬಿಟ್ರೆ ಬಿಡ್ತಾರೆ ನನ್ನ ಅಂತ ಕೇಳೋಕ್ಕೂ ಮುಂಚೆ ಮಾಡ್ತಾನೆ. ಮ್ಯಾನೇಜಬಲ್, ಅವ್ನು ಪಾಡ್ಗೊಂಡು ಆಟ ಆಡ್ಕೊಂಡಿರ್ತಾನೆ, ಏನಿಲ್ಲ. ಯಾರಾದರೂ ಮುಂದೆನೇ ಇರಬೇಕು. ಸೊ ಈಗ ಪೂರಿ ಹಾಕ್ತಾಯಿದ್ದೀನಿ. ಅಮ್ಮಂಗೆ ಹೊಟ್ಟೆ ಅಂದರು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಶೂಟ್ ಮಾಡಿಕೊಂಡು. ಫಸ್ಟ್ ಟೈಮ್ ಅಲ್ವಾ, ಸೊ ಟೈಮ್ ಮ್ಯಾನೇಜ್ಮೆಂಟ್ ನೋಡ್ಕೊಬೇಕಿತ್ತು. ಸ್ವಲ್ಪ ಲೇಟ್ ಆಯಿತು ತಿಂಡಿ ತಿನ್ನೋದು. ಆ್ಯಂಡ್ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರನೇ. ಇದನ್ನು ಟೇಸ್ಟ್ ನೋಡಿದ್ರೆ ಸ್ವಲ್ಪ ಸಪ್ಪೆ ಇತ್ತು. ಆ್ಯಸ್ ಯೂಶುವಲ್ ನಾನು ಹೇಳಿದ್ನಲ್ಲ, ನಾನು ಉಪ್ಪು ಸ್ವಲ್ಪ ಕಮ್ಮಿ ಹಾಕಿರ್ತೀನಿ. ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇನ್ನೊಂದ್ಸಲಿ ಟ್ರೈ ಮಾಡಿಕೊಂಡೆ. ಅಷ್ಟೇ, ಇನ್ನೆಲ್ಲ ಸರಿ ಇತ್ತು. ಹಾಗೆ ಇಲ್ಲಿ ಪೂರಿ ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲ ಏನು ಡೀಟೇಲಾಗಿ ತೋರಿಸಿಲ್ಲ. ಆ್ಯಸ್ ಯೂಶುವಲ್ ಎಲ್ಲರೂ ಮಾಡೋ ಥರನೇ ಇರುತ್ತೆ ಅದನ್ನು ಅಂತ ಹೇಳಿ ಅಷ್ಟೇ. ಬೇರೆ ರೆಸಿಪೀಸ್ ಬೇಕಂದರೆ ಕಮೆಂಟ್ ಮಾಡಿ, ತೋರಿಸ್ತೀನಿ ಅಪ್ಕಮಿಂಗ್ ಬ್ಲಾಗ್ಸ್ನಲ್ಲಿ. ಆ್ಯಂಡ್ ಇಲ್ಲಿ ಪೂರಿ ಹಾಕ್ತೆ ಅಮ್ಮಂಗೆ. ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಅದೆಲ್ಲ ಕ್ಯಾಪ್ಚರ್ ಮಾಡಿಲ್ಲ, ಅಮ್ಮನ ತೋರಿಸಿಲ್ಲ ಈ ವಿಡಿಯೋಲಿ. ಅವರು ಏನು ರೆಡಿಯಾಗಿಲ್ಲ, ಬೇಡ ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀನಿ ಅಂದರು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬಟ್ ಸಖತ್ತಾಗಿತ್ತು. ನಾನು ಕೂಡ ತಿಂದು ಅಮ್ಮನ ಸ್ವಲ್ಪ ತಲೆನೋವು ಅಂತಾಯಿದ್ರು. ಯೂಶ್ವಲಾಗಿ ಇದೆಲ್ಲನ ಅಮ್ಮನೇ ಮಾಡ್ತಾರೆ. ನಾನು ಸ್ವಲ್ಪ ಲೇಜಿನೇ ಅಮ್ಮ ಇದ್ದರೆ. ಬಟ್ ಈಗ ತಲೆನೋವು ಅಂತ ಹೇಳಿ ಹೇಳ್ತಾಯಿದ್ರು, ಹಾಗಾಗಿ ಮಾಡಿದೆ. ಆ್ಯಂಡ್ ಹೊರಗಡೆ ಬಂದರೆ ಮಳೆ ಬರ್ತಾಯಿದೆ ಸಡನ್ನಾಗಿ. ಸಖತ್ತಾಗಿದೆ ವೆದರ್. ಫುಲ್ ಮಳೆನೂ ಅಲ್ಲ, ಆ ಕಡೆಗೆ ಮಳೆ ಇಲ್ಲದೆ ಆ ಥರ ವೆದರ್ ಅಂದರೆ ನಂಗೊಂಥರ ಇಷ್ಟ. ಮನೇಲೇ ಇರ್ತೀನಿ. ನೋಡಿ ಇದು ರೆಸಿಪಿ ಏನು ಅಂತ ಹೇಳಿ. ನೀವು ಬೆಳಿಗ್ಗೆ ನೋಡಿದ್ರಿ ಅಲ್ಲ, ಸ್ವಲ್ಪ ಚೆನ್ನಾಗಿ ತೆಗೆದಿಟ್ಟಿದ್ದೆ. ಸೊ ಅದಕ್ಕೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರು, ಸಾಲ್ಟ್, ಗರಂ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಕೋಟಿಂಗ್ ಥರ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಚೆನ್ನಾಗಿ ಅದು ಸೆಟ್ ಆಗಲಿ ಅಂತ. ಹೇಗಿದನ್ನು ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಟ್ರೆ ಅವನಿಗೆ ಸಂಜೆ ಟೈಮ್ ತಿನ್ನೋಕ್ಕೆ ಸ್ನ್ಯಾಕ್ಸ್ ಥರ ಅನಿಸುತ್ತೆ. ಇದು ನಾನು ಫಸ್ಟ್ ಟೈಮ್ ಸುಮ್ಮನೆ ಹಾಗೆ ಟ್ರೈ ಮಾಡ್ತಾ ಇರೋದು, ನೋಡೋಣ ಹೇಗೆ ಬರುತ್ತೆ ಅಂತ. ಆಗಲೇ ಹೇಳ್ದೆ ಅಲ್ಲ, ಅವನಿಗೆ ಪಾತ್ರೆ ಅಂದರೆ ಅಷ್ಟು ಇಷ್ಟ ಆಟ ಆಡೋಕ್ಕೆ. ನೋಡಿ ಅದನ್ನು ಕೆಳಗೆ ಇಡೋದಿಲ್ಲ, ಅದೇ ರೀಸನ್ಗೆ ಇಟ್ಟಿದ್ದನ್ನು ನೋಡಿದ ತಕ್ಷಣ ಬಂದು ಫುಲ್ ಆಟ ಆಡ್ತಿದ್ದಾನೆ. ಅದನ್ನು ಎತ್ಕೊಂಡು ಅವ್ನು ತೆಗೆದಿಡೋದು, ಅದನ್ನು ಮತ್ತೆ ವಾಶ್ ಮಾಡೋದು, ಮತ್ತೆ ಇಡೋದು, ಇದೇ ಕೆಲಸ ಆಗೋಗುತ್ತೆ ಆಲ್ಮೋಸ್ಟ್. ಅದಕ್ಕೆ ಕೆಳಗೆ ಇಡೋದೇ ಇಲ್ಲ ಏನೂ. ಎಣ್ಣೆ ಕಾದಿದೆ, ಈಗ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ. ಸ್ವಲ್ಪ ಕ್ರಿಸ್ಪಾಗೆ ಬರುತ್ತೆ ಇದು. ಇನ್ನು ಬೇಕಾದ್ರೆ ಡಬಲ್ ಫ್ರೈ ಮಾಡ್ಕೊಬೋದು ನೀವು, ಸ್ವಲ್ಪ ತೆಗೆದು ಮತ್ತು ಇನ್ನೊಂದ್ಸಲಿ ಡೀಪ್ ಫ್ರೈ ಮಾಡ್ಕೊಬೋದು. ನಾನಿಲ್ಲಿ ಒಂದೇ ಸಲ ಮಾಡ್ತಾಯಿದ್ದೀನಿ ಸಾಕು. ಅವ್ನು ತಿನ್ನೋದ್ರಿಂದ ತುಂಬ ಕ್ರಿಸ್ಪ್ ಆದರೆ ಅವನಿಗೆ ಅಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ತಿನ್ನೋದಿಲ್ಲ, ಉಗಿದ್ಬಿಡ್ತಾನೆ. ಹಾಗಾಗಿ ಸ್ವಲ್ಪ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಸ್ನ್ಯಾಕ್ ಥರ
ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಒಂದು ಟೇಸ್ಟ್ ನೋಡಿದೆ, ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ಖಾರ ಹಾಕಿಲ್ಲ ಅಷ್ಟೇ, ಖಾರ ಬೇಕಂದರೆ ಖಾರದ ಪುಡಿ ಹಾಕ್ಕೊಬೋದು ಮೇಲ್ಗಡೆ. ಬಟ್ ನಾನು ಅವನಿಗೆ ಕೊಡೋದ್ರಿಂದ ಜಾಸ್ತಿ ಖಾರ ಹಾಕಲ್ಲ. ಬೇಕಂದರೆ ಆರಿಗ್ಯಾನೋ ಹಾಕ್ಕೊಬೋದು ಅಥವಾ ಚಾಟ್ ಮಸಾಲ ಹಾಕ್ಬೋದು. ನಾನು ಚಾಟ್ ಮಸಾಲ ಅಷ್ಟು ಯೂಸ್ ಮಾಡೋಲ್ಲ. ಸೊ ಆರಿಗ್ಯಾನೋ ಇತ್ತು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಚ್ ಫ್ರೈಸ್ ಮಾಡಿದ್ರೂ ಅವನಿಗೆ ಸಾಲ್ಟ್ ಆ್ಯಂಡ್ ಆರಿಗ್ಯಾನೋನೇ ಹಾಕ್ಕೊಡೋದು. ಸೊ ಹಾಗಾಗಿ ಇದ್ರ ಫ್ಲೇವರ್ ಏನೋ ಒಂಥರ ನನಗೂ ಇಷ್ಟ. ಸೊ ಹಾಗಾಗಿ ಅದನ್ನು ಹಾಕ್ತಾಯಿದ್ದೀನಿ. ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು. ನೋಡಿ ಚೆನ್ನಾಗಿತ್ತು ಆ್ಯಕ್ಚುಲಾಗಿ ಟೇಸ್ಟ್. ಅವನಿಗೂ ಇಷ್ಟ ಆಯಿತು. ಅವ್ನ ರಿಯಾಕ್ಷನ್ ಹಾಗೆ ಕ್ಲಿಪ್ ಹಾಕ್ತೀನಿ ನೆಕ್ಸ್ಟ್, ನೋಡಿ ಇಷ್ಟ ಆಗ್ಬೋದು ನಿಮಗೂ. ಮಕ್ಕಳು ವೀಡಿಯೋಸೇ ಹಾಗೆ ಕ್ಯೂಟ್ ಅನಿಸುತ್ತೆ ಅವ್ರು ಏನೇ ಮಾಡಿದ್ರು. ಸೊ ನೋಡಿ ಅವ್ನ ರಿಯಾಕ್ಷನ್ ಹೇಗಿತ್ತು ಅಂತ. ಯಮ್ಮಿ ಖುಷಿ ಆಗೋದ. ಅವನಿಗೇನಾದ್ರೂ ಸ್ನ್ಯಾಕ್ಸ್ ಬೇಕು ಈ ಥರ. ನಿಧಾನ ಒಂದೆರಡು ಐಟಮ್ ಖಾಲಿ ಆಗಿತ್ತು. ಸೊ ತರೋಣ ಅಂತ ಮೋರಿಗೆ ಹೊರಟ್ವಿ. ಚರಿಗೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಬರಲೇಬೇಕು, ಇಲ್ಲಾಂದರೆ ಹಠ ಮಾಡ್ತಾನೆ. ನನಗೆ ಸಖತ್ ಇಷ್ಟ ಬೈಕಲ್ಲಿ ರೌಂಡ್ಸ್ ಹೋಗೋದು. ಇಲ್ಲೇ ನಮ್ಮ ಮನೆ ಹತ್ರನೇ ಮೋರ್ ಇದೆ, ಅಲ್ಲಿಗೆ ಹೋಗ್ತೀವಿ ಯೂಶ್ವಲಾಗಿ. ಇದು ಬೇಕಾಗಿತ್ತು ನನಗೆ ಫ್ರೋಝನ್ ಪೀಸು. ಅದನ್ನು ಮತ್ತೆ ಪೊಟ್ಯಾಟೋನ ತಗೊಂಡು ಮನೆಗೆ ಹೋಗ್ತೀವಿ. ಆಲ್ಮೋಸ್ಟ್ ಎವ್ರಿ ಡೇ ಇದೇ ಥರನೇ ಇರುತ್ತೆ. ವೆರಿ ರೇರ್ ಔಟ್ಸೈಡ್ ಹೋಗೋದು. ಆ್ಯಂಡ್ ಈಗ ಚಳಿ ಬೇರೆ, ಜಾಸ್ತಿ ಹೋಗೋದೇ ಇಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸೇರೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.